ವಚನ ಚಳುವಳಿ ಒಂದು ಜನಪರ ಆಂದೋಲನವಾದದ್ದು. ಅದು ಜನಭಾಷೆಯಾದ ಕನ್ನಡವನ್ನು ತನ್ನ ವಿಚಾರದ ಮಾಧ್ಯಮವನ್ನಾಗಿ ರೂಢಿಸಿಕೊಂಡಿದ್ದರಿಂದ. ಹಿಂದೆಯೇ ಪ್ರಸ್ತಾಪಿಸಿದ ಹಾಗೆ ವಚನಕಾರರು ವೈದಿಕ ಸಂಪ್ರದಾಯವನ್ನು ನಿರಾಕರಿಸಿದಂತೆಯೇ ಆ ಸಂಪ್ರದಾಯದ ಭಾಷೆಯಾದ ಸಂಸ್ಕೃತವನ್ನು ನಿರಾಕರಿಸಿ ತಮ್ಮ ಅಂತರಂಗ ಅನುಭವಗಳಿಗೆ ಕನ್ನಡವನ್ನು ತಕ್ಕ ಮಾಧ್ಯಮವನ್ನಾಗಿ ದುಡಿಸಿಕೊಂಡರು. ಅದುವರೆಗೂ ಭಾರತದಲ್ಲಿ ಬುದ್ಧಿಯ ಭಾಷೆಯಾಗಿ ಸಂಸ್ಕೃತವು ಏನೇನನ್ನು ಸಾಧಿಸಿತೋ ಅದನ್ನು ಕನ್ನಡವೂ ಸಾಧಿಸಲು ಸಾಧ್ಯ ಎಂಬುದನ್ನು ಪ್ರಾಯೋಗಿಕವಾಗಿ ಈ ಚಳುವಳಿ ಮಾಡಿ ತೋರಿಸಿತು. ಕನ್ನಡವು ಗಹನವಾದ ಗೂಢವಾದ ಆಧ್ಯಾತ್ಮಿಕ ಅನುಭವಗಳನ್ನು ಅಭಿವ್ಯಕ್ತಪಡಿಸಲು ಸಮರ್ಥವಾದ ಭಾಷೆ ಎಂಬುದನ್ನು ಈ ಸಂದರ್ಭವು ಸಾಬೀತುಪಡಿಸಿತು. ಈ ಚಳುವಳಿಯ ಮುಂದಾಳುಗಳಾದ ಬಸವ, ಚೆನ್ನಬಸವ, ಅಲ್ಲಮ ಮತ್ತು ಇನ್ನೂ ಕೆಲವರು ವೇದಶಾಸ್ತ್ರ ಆಗಮಗಳನ್ನು ಬಲ್ಲ ವಿದ್ವಾಂಸರಾಗಿದ್ದರೂ ಅವರು ಉದ್ದೇಶಪೂರ್ವಕವಾಗಿ ಈ ಸಂಪ್ರದಾಯದ ಭಾಷೆಯನ್ನು ನಿರಾಕರಿಸಿ ಕನ್ನಡವನ್ನು ಈ ಸಂದರ್ಭದ ಸಂವಾದ ಭಾಷೆಯನ್ನಾಗಿ ರೂಢಿಸುವುದರ ಮೂಲಕ ಬಹುಸಂಖ್ಯಾತ ಜನಸಮುದಾಯವನ್ನು ಈ ಚಳುವಳಿಯೊಳಕ್ಕೆ ಸಂಘಟಿಸಿಕೊಂಡರು. ಈ ಕಾರಣದಿಂದಲೇ ಅನಕ್ಷರಸ್ಥ ಬಹುಜನ ಸಮುದಾಯವೊಂದು ಸಕ್ರಿಯವಾಗಿ ಈ ಚಳುವಳಿಯ ಸಂದರ್ಭದಲ್ಲಿ ಧೈರ್ಯದಿಂದ ಮಾತನಾಡಲು ಸಾಧ್ಯವಾಯಿತು ಮತ್ತು ಈ ವಚನ ಚಳುವಳಿಯ ಸಂದರ್ಭದಲ್ಲಿ ಕನ್ನಡ ಭಾಷೆ ತನ್ನೆಲ್ಲ ದೇಶೀಯ ಸತ್ವದಿಂದ ಅನನ್ಯವಾದ ರೀತಿಯಲ್ಲಿ ಸೃಜನಾತ್ಮಕವಾಗಿ ಬಳಕೆಯಾಯಿತು. ಭರತಖಂಡದ ಇತಿಹಾಸದಲ್ಲಿ ಜನಭಾಷೆಯಾದ ಪಾಳಿಯನ್ನು ಮೊಟ್ಟ ಮೊದಲಿಗೆ ಭಗವಾನ್ ಬುದ್ಧನು ತನ್ನ ಧರ್ಮದ ಭಾಷೆಯನ್ನಾಗಿ ಬಳಸಿದ ನಂತರ ಅದೇ ರೀತಿಯಲ್ಲಿ ದೇಶ ಭಾಷೆಯಾದ ಕನ್ನಡ ಧರ್ಮದ ಭಾಷೆಯಾಗಿ ಬಳಕೆಯಾದದ್ದು ಬಸವಣ್ಣನವರ ಮುಂದಾಳುತನದಲ್ಲಿ ನಡೆದ ವಚನ ಚಳುವಳಿಯ ಕಾಲದಲ್ಲಿಯೇ. ಯಾವುದೇ ಎದ್ದು ಕಾಣುವ ಘೋಷಣೆಯಿಲ್ಲದೆ ಸಂಸ್ಕೃತವನ್ನು ನಿರಾಕರಿಸಿ ಅಚ್ಚಗನ್ನಡದಲ್ಲಿ ತನ್ನ ಅಭಿವ್ಯಕ್ತಿಯನ್ನು ರೂಪಿಸಿಕೊಂಡ ವಚನ ಎಂಬ ಈ ಪ್ರಕಾರವು ಪದ್ಯಗಂಧಿಯಾದ ಬಿಡಿ ಬಿಡಿ ಘಟಕಗಳ ಮೂಲಮಾನದಲ್ಲಿ ಕಾಣಿಸುವ ಒಂದು ವ್ಯಕ್ತಿ ವಿಶಿಷ್ಟ ಅಭಿವ್ಯಕ್ತಿಯಾಗಿದೆ. ತನಗಿಂತ ಹಿಂದಿನ ಯಾವ ಸಾಹಿತ್ಯ ರೂಪವನ್ನೂ ಹೋಲದ ಮತ್ತು ಮುಂದಿನ ರಗಳೆ, ಷಟ್ಪದಿ, ಸಾಂಗತ್ಯಾದಿ ರೂಪಗಳಿಂದ ಭಿನ್ನವಾದ ವಚನ ಪ್ರಕಾರವು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಒಂದು ದ್ವೀಪ ಸಂಭವದಂತೆ ಕಾಣುತ್ತದೆ. ಪ್ರತಿಯೊಬ್ಬ ವಚನಕಾರನ ಅಂತರಂಗದ ಅನುಭವಗಳನ್ನು, ಸುತ್ತಣ ಸಾಮಾಜಿಕ ಬದುಕಿಗೆ ಅವನು ತೋರಿದ ಪ್ರತಿಕ್ರಿಯೆಗಳನ್ನು, ಬದುಕಿನ ಪರವಾದ ನಿಲುವುಗಳನ್ನು, ಅವನವನ ವ್ಯಕ್ತಿ ವಿಶಿಷ್ಟತೆಯನ್ನು ಸ್ಪಷ್ಟಪಡಿಸುವ ಅಂಕಿತಗಳ ಸಹಿತ ಹಿಡಿದು ಮೂಡಿಸುವ ವಚನಗಳೆಂಬ ಅಭಿವ್ಯಕ್ತಿ ಪ್ರಕಾರವು ಕಾವ್ಯದ ಭಾಷೆಗೆ ಇರುವ ಎಲ್ಲ ಲಕ್ಷಣಗಳನ್ನೂ ಪಡೆದುಕೊಂಡು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೊಡುಗೆಯಾಗಿದೆ. ಕಾವ್ಯದ ರಮ್ಯತೆ, ಶಾಸ್ತ್ರದ ವೈಚಾರಿಕತೆ, ಆನುಭಾವಿಕ ಒಳನೋಟಗಳು ಇತ್ಯಾದಿಗಳಿಂದ ಕೂಡಿದ ಈ ವಚನ ವಾಂಗ್ಮಯವು ಮುಂದಿನ ವೀರಶೈವ ಕವಿಗಳ ಮೇಲೆ ಮಾತ್ರವಲ್ಲ, ಅನ್ಯ ಧರ್ಮದ ಕವಿಗಳ ಮೇಲೆಯೂ ಗಾಢವಾದ ಪ್ರಭಾವವನ್ನು ಬೀರಿರುವುದಷ್ಟೇ ಅಲ್ಲ, ಭಕ್ತಿಯ ಚಳುವಳಿಯ ಮುಂದಿನ ಹಂತವಾದ ಹರಿದಾಸ ಚಳುವಳಿಯ ಮೇಲೆಯೂ ತಕ್ಕಷ್ಟು ಪ್ರಭಾವವನ್ನು ಬೀರಿದೆ ಎಂಬುದು ಗಮನಿಸಬೇಕಾದ ಸಂಗತಿಯಾಗಿದೆ. ಕನ್ನಡ ಸಾಹಿತ್ಯ ಪರಂಪರೆಯ ಹಿಂದೆ ಬಹುಮುಖ್ಯವಾದ ಪ್ರೇರಣೆಗಳಾಗಿ ಕೆಲಸ ಮಾಡಿರುವ ಧರ್ಮಗಳೆಂದರೆ ಜೈನ ಧರ್ಮ, ವೀರಶೈವ ಧರ್ಮ ಮತ್ತು ವೈಷ್ಣವ ಧರ್ಮಗಳು. ಇವುಗಳಲ್ಲಿ ಮೊದಲ ಎರಡು ಇಡೀ ವೈದಿಕ ಧಾರ್ಮಿಕ ನಿಲುವುಗಳಿಗೆ ಪ್ರತಿಭಟನೆಯನ್ನು ದಾಖಲು ಮಾಡಿದ ಕಾರಣದಿಂದ ಈ ಧರ್ಮದ ಪ್ರೇರಣೆಯಿಂದ ರೂಪುಗೊಂಡ ಸಾಹಿತ್ಯವು ಮೂಲಭೂತವಾಗಿ ವೈದಿಕ ಪರಂಪರೆಯನ್ನು ನಿರಾಕರಿಸುತ್ತಾ
ಸಂಸ್ಕೃತ ಸಾಹಿತ್ಯ ಪರಂಪರೆಯಿಂದ ಭಿನ್ನವಾದ ಕಾವ್ಯ ಮಾರ್ಗಗಳನ್ನು ಕನ್ನಡದಲ್ಲಿ ರೂಢಿಸಿದವು. ಇನ್ನು ಮೂರನೆಯದಾದ ವೈಷ್ಣವ ಧರ್ಮದ ವಿಚಾರಕ್ಕೆ ಬಂದರೆ, ಕನ್ನಡದಲ್ಲಿ ಈ ವೈಷ್ಣವ ಧರ್ಮವು ಎರಡು ಬೇರೆ ಬೇರೆಯ ಕವಲುಗಳಲ್ಲಿ ಕಾಣಿಸಿಕೊಂಡಿದೆ. ಮೊದಲನೆಯದು ತಮಿಳುನಾಡಿನಿಂದ ಕನ್ನಡಕ್ಕೆ ಬಂದ ಶ್ರೀ ವೈಷ್ಣವ ಧರ್ಮ. ಇದರ ಪ್ರವರ್ತಕರು ಶ್ರೀ ರಾಮಾನುಜಾಚಾರ್ಯರು. ಎರಡನೆಯದು ಭಾಗವತ ಪರಂಪರೆಯಿಂದ ಪ್ರಭಾವಿತವಾದ ಮತ್ತು ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದಿಂದ ಹುಟ್ಟಿಕೊಂಡ ವೈಷ್ಣವ ಧರ್ಮ. ರಾಮಾನುಜರ ಶ್ರೀ ವೈಷ್ಣವ ಧೋರಣೆಯಲ್ಲಿ ಮಧ್ವರದಕ್ಕಿಂತ ಉದಾರವಾದುದಾದರೂ ಅದು ಕನ್ನಡ ನಾಡಿಗೆ 11ನೇ ಶತಮಾನದಷ್ಟು ಮೊದಲಿಗೆ ಬಂದರೂ ಅದು ಕನ್ನಡ ಭಾಷೆಯನ್ನು ಬಳಸುವ ಬಗ್ಗೆ ಅಂತಹ ಆಸಕ್ತಿಯನ್ನು ತೋರಿಸದ ಕಾರಣದಿಂದ ಅದು ಸಾಹಿತ್ಯಕವಾದ ಒಂದು ಪ್ರಭಾವವಾಗದೇ ಹೋಯಿತು. ಆದರೆ ಭಾಗವತ ಪಂಥದ ಪ್ರತಿನಿಧಿಯಾದ ಕುಮಾರವ್ಯಾಸ ಭಾರತ ಮತ್ತು ತದನಂತರದ ಸಮೀಪ ಕಾಲದಲ್ಲಿ ಹುಟ್ಟಿಕೊಂಡ ಹರಿದಾಸ ಕೀರ್ತನ ಚಳುವಳಿಗಳು ಮತ್ತೆ ಕನ್ನಡ ಸಾಹಿತ್ಯಕ್ಕೆ ಹೊಸ ತಿರುವನ್ನು ತಂದ ಪ್ರೇರಣೆಗಳಾಗಿವೆ. ವಚನ ಚಳುವಳಿಯಂತೆಯೇ ಹರಿದಾಸ ಚಳುವಳಿಯು ಭಕ್ತಿ ಪಂಥದ ಒಂದು ಆವಿಷ್ಕಾರವಾಗಿದೆ. ಮೊದಲನೆಯದಕ್ಕೆ ಹರಭಕ್ತಿ ಪ್ರೇರಣೆಯಾದರೆ ಎರಡನೆಯದಕ್ಕೆ ಹರಿಭಕ್ತಿ ಪ್ರೇರಣೆಯಾಗಿದೆ. ವಚನ ಚಳುವಳಿ ಮೂಲಭೂತವಾಗಿ ವೈದಿಕ ಪರಂಪರೆಗೆ ತೋರಿದ ಪ್ರತಿಭಟನೆಯಾದರೆ, ಹರಿದಾಸ ಚಳುವಳಿ ವೈದಿಕ ಧರ್ಮದ ತಿರುಳಾದ ವರ್ಣಾಶ್ರಮ ಪದ್ಧತಿಯನ್ನು ಪರಿಶುದ್ಧವಾದ ವಿಷ್ಣು ಭಕ್ತಿಯ ತಳಹದಿಯ ಮೇಲೆ ನಿಲ್ಲಿಸಿದ ಮಧ್ವ ಸಿದ್ಧಾಂತದ ಪ್ರತಿಪಾದನೆಯಾಗಿದೆ. ಹೀಗಾಗಿ ಇದು ವರ್ಣಾಶ್ರಮ ವ್ಯವಸ್ಥೆಯನ್ನು ಒಪ್ಪಿಕೊಂಡ, ಆದರೆ ಭಕ್ತಿಯ ಕಾರಣದಿಂದ ಸ್ವಲ್ಪ ಉದಾರವಾದ ನಿಲುವುಗಳನ್ನು ಎತ್ತಿ ಹಿಡಿಯುವ ಸ್ವರೂಪದ್ದಾಗಿದೆ. ಈ ಕಾರಣದಿಂದ ಈ ಚಳುವಳಿ ಒಂದರ್ಥದಲ್ಲಿ ವೈದಿಕ ಪರಂಪರೆಯ ಸ್ವಲ್ಪ ಸುಧಾರಿತವಾದ ಮುಂದುವರಿಕೆ ಎನ್ನಬಹುದು ಮತ್ತು ವಚನ ಚಳುವಳಿಯಂತೆ ವರ್ಣ ವರ್ಗಗಳ ತರತಮಗಳನ್ನು ಕುರಿತು ಮೂಲಭೂತವಾದ ಬದಲಾವಣೆಯನ್ನು ತರುವ ನಿಶ್ಚಿತ ವೈಚಾರಿಕತೆಯನ್ನು ಒಳಗೊಂಡಿದ್ದಾಗಿರಲಿಲ್ಲ. ವಚನಕಾರರು ವೇದ, ಉಪನಿಷತ್ತು, ಪುರಾಣ, ಮಹಾಕಾವ್ಯಗಳನ್ನು ನಿರಾಕರಿಸಿದರೆ, ಹರಿದಾಸ ಚಳುವಳಿ ವೇದ ಉಪನಿಷತ್ತುಗಳ ಸಾರವನ್ನು ಕನ್ನಡದಲ್ಲಿ ಎಲ್ಲರಿಗೂ ತಿಳಿಯುವಂತೆ ಹೇಳುವುದರಲ್ಲಿ ಮತ್ತು ಪುರಾಣ ಪ್ರಸಂಗಗಳನ್ನು ಭಗವಂತನ ಮಹಿಮೆ ಹಾಗೂ ಭಕ್ತ ವತ್ಸಲತೆಗಳ ಪ್ರತಿಪಾದನೆಯನ್ನು ಕೀರ್ತನೆಗಳಲ್ಲಿ ನಿರೂಪಿಸುವುದರಲ್ಲಿ ಆಸಕ್ತಿಯನ್ನು ಪ್ರಕಟಿಸಿತು. ವಚನಕಾರರಂತೆ ಸಮಾಜ ವಿಮರ್ಶೆಯನ್ನು, ಲೋಕ ವಿಡಂಬನೆಗಳನ್ನು ಹರಿದಾಸ ಚಳುವಳಿ ಕೈಕೊಂಡರೂ ಅದು ಕೇವಲ ನೀತಿನಿಷ್ಠ ನಿಲುವಾಗಿದೆಯೇ ಹೊರತು ಅದಕ್ಕಿಂತ ಹೆಚ್ಚೇನಿಲ್ಲ. ಆದರೆ ಶ್ರೀಹರಿಭಕ್ತಿಯನ್ನು ಅತ್ಯಂತ ಉತ್ಕಟವಾಗಿ ಅನುಭವಿಸುತ್ತಾ ಅದನ್ನು ಸಕಲ ಜನಹಿತಕ್ಕಾಗಿ ಮನೆ ಮನೆಯ ಬಾಗಿಲಿಗೆ ತೆಗೆದುಕೊಂಡು ಹೋಗಬೇಕೆನ್ನುವ ಲೋಕಾನುಕಂಪೆ ಇಲ್ಲಿ ಅನನ್ಯವಾಗಿದೆ. ಹಾಗೆಯೇ ಕೀರ್ತನೆಗಳೆಂಬ ಹೊಸ ಗೇಯ ರೂಪದ ಪ್ರವಾಹವೊಂದು ಈ ಚಳುವಳಿಯ ಪರಿಣಾಮವಾಗಿದೆ. ಮೂಲತಃ ಹಾಡುಗಾರಿಕೆಗೆ ಅಳವಡುವ, ಹಾಡಿದಾಗ ಇನ್ನೂ ಹೆಚ್ಚು ಭಾವಪೂರ್ಣತೆಯಿಂದ ಸಂವಹನಗೊಳ್ಳುವ ಈ ಕೀರ್ತನೆಗಳು ಸಾಹಿತ್ಯಕ್ಕಿಂತ ಸಂಗೀತಕ್ಕೆ ಮಹತ್ವದ ಕೊಡುಗೆಗಳಾಗಿವೆ. ಅಲ್ಲದೆ ಕೀರ್ತನಕಾರರಲ್ಲಿ ದೊಡ್ಡ ಹೆಸರಾಗಿರುವ ಪುರಂದರದಾಸರು ತೆಲುಗಿನ ಮಹಾ ವಾಗ್ಗೇಯಕಾರರಾದ ತ್ಯಾಗರಾಜರಿಗೆ ಸ್ಫೂರ್ತಿಯೂ ಪ್ರೇರಣೆಯೂ ಆಗಿ ಕರ್ನಾಟಕ ಸಂಗೀತದ ಪಿತಾಮಹರಾಗಿದ್ದಾರೆ. ವಚನಕಾರರಿಗೂ ಕೀರ್ತನಕಾರರಿಗೂ ಸಮಾನವಾದ ಒಂದು ಸಂಗತಿ ಎಂದರೆ ಕನ್ನಡ ಪರವಾದ ಒಲವು ಮತ್ತು ಆ ಮೂಲಕ ಪ್ರಕಟವಾಗುವ ಜನಪರ ನಿಲುವುಗಳು. ಕನ್ನಡವನ್ನು ಮೊಟ್ಟಮೊದಲಿಗೆ ಅಧ್ಯಾತ್ಮ ಹಾಗೂ ಅನುಭವಗಳ ಭಾಷೆಯನ್ನಾಗಿ ವಚನಕಾರರು ಶ್ರೀಮಂತಗೊಳಿಸಿದಂತೆ ಅದನ್ನು ಭಗವದ್ಭಕ್ತಿಯ ಹಾಗೂ ತತ್ವಜ್ಞಾನದ ಭಾಷೆಯನ್ನಾಗಿ ರೂಢಿಸಿದವರು ಹರಿದಾಸರು. ಹರಿದಾಸರಿಗೆ
ಹಿನ್ನೆಲೆಯಾದ ಮಾಧ್ವ ಸಿದ್ಧಾಂತವಿರುವುದು ಶುದ್ಧ ಸಂಸ್ಕೃತದಲ್ಲಿ. ಆದರೆ ಈ ಸಿದ್ಧಾಂತದ ಸಾರವನ್ನು ಕನ್ನಡದಲ್ಲಿ ಹಿಡಿದುಕೊಟ್ಟವರು ಹರಿದಾಸರು. ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ನರಹರಿ ತೀರ್ಥರು ಕನ್ನಡದಲ್ಲಿ ಮೊಟ್ಟ ಮೊದಲು ದೇವರ ನಾಮಗಳನ್ನು ಬರೆದರೆಂದು ತಿಳಿದುಬರುತ್ತದೆ. ಮುಂದೆ ಒಂದು ಶತಮಾನಕ್ಕೂ ಕಡಿಮೆಯ ಕಾಲಮಾನದಲ್ಲಿ ಬಂದ ವ್ಯಾಸತೀರ್ಥರು ಉದ್ದಾಮ ಪಂಡಿತರಾಗಿದ್ದು ಉತ್ತರ ಭಾರತದ ಯಾತ್ರೆಯನ್ನು ಮುಗಿಸಿ ಮುಳುಬಾಗಿಲಿನ ಶ್ರೀಪಾದರಾಯರಲ್ಲಿಗೆ ಬಂದಾಗ ಶ್ರೀಪಾದರಾಯರು ಕನ್ನಡದಲ್ಲಿ ಬರೆದು ದೇವರ ಪೂಜೆಯ ವೇಳೆಗೆ ಬಳಸುತ್ತಿದ್ದ ಹರಿಭಕ್ತಿ ಪರವಾದ ಹಾಡುಗಳನ್ನು ಕೇಳಿ ಅವುಗಳಿಂದ ಬಹುಮಟ್ಟಿಗೆ ಪ್ರಭಾವಿತರಾದರು. ಮುಂದೆ ವ್ಯಾಸರಾಯರು ವಿಜಯನಗರಕ್ಕೆ ಬಂದು ಕೃಷ್ಣದೇವರಾಯನ ಗುರುಗಳಾಗಿದ್ದು ಬ್ರಹ್ಮಸೂತ್ರಗಳ ಅರ್ಥ ಎಲ್ಲರಿಗೂ ತಿಳಿಯುವಂತೆ ಕನ್ನಡದಲ್ಲಿ ಬರೆಯುವ ಸಾಹಸವನ್ನು ಮಾಡಿದರು. ಹಾಗೂ ಪುರಂದರದಾಸ, ಕನಕದಾಸರಂತಹ ಶಿಷ್ಯರಿಗೆ ಅನುಗ್ರಹ ಮಾಡಿ ಕನ್ನಡದ ಕೀರ್ತನ ಪರಂಪರೆಯ ಉತ್ಕರ್ಷಕ್ಕೆ ಕಾರಣರಾದರು. ಈ ಹಿನ್ನೆಲೆಯಿಂದ ಹೇಳುವುದಾದರೆ ವಚನಗಳಂತೆ ಕೀರ್ತನೆಗಳು ಕನ್ನಡ ಭಕ್ತಿ ಸಾಹಿತ್ಯದ ಅತ್ಯಂತ ವಿಶಿಷ್ಟ ರೂಪಗಳು. ಭಕ್ತಿ ಹಾಗೂ ಅನುಭಾವ ಚಳುವಳಿಯ ಪರಿಣಾಮಗಳಾದ ವಚನ ಮತ್ತು ಕೀರ್ತನ ಪ್ರಕಾರಗಳು ಆಧುನಿಕ ಕನ್ನಡ ಸಾಹಿತ್ಯದ ಮೇಲೆಯೂ ತಮ್ಮ ಪ್ರೇರಣೆ ಪ್ರಭಾವಗಳನ್ನು ಒಡ್ಡಿವೆ ಎಂಬುದು ಗುರುತಿಸಿಕೊಳ್ಳಬೇಕಾದ ಸಂಗತಿಯಾಗಿದೆ.